ಹೆಣ್ಣು ಹುಟ್ಟಿದ ಕ್ಷಣದಿಂದಲೇ ಅವಳಿಗೆ ಸಂಪ್ರದಾಯಗಳನ್ನು ಕಲಿಸುತ್ತಾರೆ. ಹೀಗೆ ಮಾತಾಡಬೇಡ, ಹೀಗೆ ನಗ್ಬೇಡ, ಹೀಗೆ ಕೂತ್ಕೋ, ಹೀಗೆ ಬದುಕು. ಆದ್ರೆ ಯಾರೂ ಕೇಳೋದಿಲ್ಲ. ಈ ಸಂಪ್ರದಾಯಗಳು ಅವಳನ್ನು ರಕ್ಷಿಸುತ್ತವೆಯಾ ಅಥವಾ ಅವಳನ್ನ ಕಟ್ಟಿ ಹಾಕುತ್ತವೆಯಾ ಎಂದು. ಇಂದು ನಾವು ಮಾತಾಡೋದು ಹೆಣ್ಣು ಪಾಲಿಸಬೇಕಾದ ಸಂಪ್ರದಾಯಗಳ ಬಗ್ಗೆ. ಆದ್ರೆ ಕಣ್ಣು ಮುಚ್ಚಿಕೊಂಡು ಅಲ್ಲ, ಬುದ್ಧಿಯಿಂದ. ಮೊದಲನೇದು ಗೌರವ, ಅತಿ ಮುಖ್ಯವಾದ ಸಂಪ್ರದಾಯ. ಹೆಣ್ಣು ಮೊದಲು ತನ್ನನ್ನೇ ತಾನು ಗೌರವಿಸಬೇಕು. ತನ್ನ ಸಮಯ, ತನ್ನ ಶ್ರಮ, ತನ್ನ ಭಾವನೆ ಇವೆಲ್ಲವನ್ನ ತುಚ್ಛವಾಗಿ ನೋಡಬಾರದು. ಹೆಣ್ಣು ತನ್ನನ್ನು ತಾನು ಗೌರವಿಸದಿದ್ದರೆ ಯಾರು ಕೂಡ ಗೌರವಿಸಲ್ಲ. ಇದು ಸಂಪ್ರದಾಯ ಅಲ್ಲ, ಜೀವನದ ನಿಯಮ. ಎರಡನೇದು ಸಂಯಮ. ಸಂಯಮ ದುರ್ಬಲತೆ ಅಲ್ಲ, ಶಕ್ತಿ. ಹೆಣ್ಣಿಗೆ ಸಂಯಮ ಕಲಿಸುತ್ತಾರೆ. ಆದರೆ ಸಂಯಮ ಅಂದ್ರೆ ಮೌನ ಅಲ್ಲ. ಸಮಯ ನೋಡಿ ಮಾತಾಡೋದು, ಸ್ಥಿತಿ ನೋಡಿ ಪ್ರತಿಕ್ರಿಯಿಸೋದು, ಇದೇ ನಿಜವಾದ ಸಂಯಮ. ಮೌನವಾಗಿ ಎಲ್ಲವನ್ನೂ ಸಹಿಸುವುದು ಸಂಪ್ರದಾಯ ಅಲ್ಲ, ಇದು ಅನ್ಯಾಯ. ಮನೆಯ ಹಿರಿಯರಿಗೆ ಗೌರವ. ಹಿರಿಯರಿಗೆ ಗೌರವ ಕೊಡಬೇಕು, ಇದು ಒಳ್ಳೆಯ ಸಂಪ್ರದಾಯ. ಆದ್ರೆ ಗೌರವ ಮತ್ತೆ ಭಯ ಎರಡೂ ಒಂದೇ ಅಲ್ಲ. ಗೌರವ ಹೆಸರಿನಲ್ಲಿ ಅವಮಾನ ಸಹಿಸೋದು ಸಂಪ್ರದಾಯ ಅಲ್ಲ. ನಾಲ್ಕನೇದು ಕುಟುಂಬದ ಏಕತೆ ಕಾಪಾಡೋದು. ಹೆಣ್ಣು ಮನೆಯ ಮಧ್ಯಸ್ಥೆ. ಅವಳ ಒಂದು ಮಾತು ಜಗಳ ತಡೆಯಬಹುದು ಅಥವಾ ಜಗಳನ ಹೆಚ್ಚಿಸಬಹುದು. ಆದ್ರಿಂದ ಮಾತು ಅಳೆಯುವ ಸಂಪ್ರದಾಯ ಹೆಣ್ಣಿಗೆ ತುಂಬಾನೇ ಮುಖ್ಯ. ಐದನೇದು ವೇಷಭೂಷಣ. ವೇಷಭೂಷಣ ಸಂಸ್ಕಾರವಾಗಿ, ಬಂಧನವಾಗಿ ಅಲ್ಲ. ಹೆಣ್ಣಿನ ವೇಷಭೂಷಣ ಅವಳ ಇಚ್ಛೆಯಿಂದ ಇರಬೇಕು. ಸೀರೆ, ಬಳೆ, ಬಿಂದಿ ಇವು ಸಂಸ್ಕಾರವಾದರೆ ಸುಂದರ, ಆದರೆ ಬಲವಂತವಾದರೆ ಅದೇ ಸಂಕೋಲೆಯಾಗಿರುತ್ತೆ. ಆರನೇದು ಅತಿಥಿ ಸತ್ಕಾರ. ಮನೆಗೆ ಬಂದ ಅತಿಥಿಯನ್ನು ಗೌರವಿಸುವುದು ನಮ್ಮ ಸಂಪ್ರದಾಯ. ಆದ್ರೆ ಪ್ರತಿ ಬಾರಿ ಹೆಣ್ಣೆ ತ್ಯಾಗ ಮಾಡಬೇಕು ಅನ್ನೋದು ನ್ಯಾಯ ಅಲ್ಲ. ಸಂಪ್ರದಾಯ ಎಂದರೆ ಒಬ್ಬಳ ಹೊರೆ ಅಲ್ಲ, ಎಲ್ಲರ ಹೊಣೆ ಅದು. ಏಳನೇದು ತಾಳ್ಮೆ. ಆದ್ರೆ ಮಿತಿಯೊಳಗೆ ಹೆಣ್ಣು ತಾಳ್ಮೆಯ ಸಂಕೇತ. ಆದ್ರೆ ತಾಳ್ಮೆಗೂ ಒಂದು ಗಡಿ ಇರಬೇಕು. ಅನ್ಯಾಯ, ಹಿಂಸೆ, ಅವಮಾನ ಇವೆಲ್ಲ ಸಹಿಸುವುದು ಸಂಪ್ರದಾಯ ಅಲ್ಲ, ಅದು ಅಪರಾಧ. ಎಂಟನೇದು ಪತಿವೃತ್ಯ. ಸಂಬಂಧಕ್ಕೆ ಮಾತ್ರ ಪತಿವೃತ್ಯ ಅಂದ್ರೆ ಗುಲಾಮಗಿರಿ ಅಲ್ಲ, ಅದು ಪ್ರೀತಿ, ನಿಷ್ಠೆ, ಗೌರವ ಎರಡೂ ಕಡೆ ಇರಬೇಕು. ಒಬ್ಬಳಿಗೆ ಮಾತ್ರ ನಿಯಮ ಇದು ಸಂಪ್ರದಾಯ ಅಲ್ಲ, ಇದು ಅಸಮಾನತೆ. ಒಂಬತ್ತನೆಯದು ಸಂಪ್ರದಾಯ ಮತ್ತು ಶಿಕ್ಷಣ. ಸಮತೋಲನ. ಹೆಣ್ಣು ಸಂಪ್ರದಾಯ ಪಾಲಿಸಬೇಕು, ಆದರೆ ತನ್ನ ಶಿಕ್ಷಣ, ಕನಸು, ಸ್ವಾಭಿಮಾನ ಬಿಟ್ಟು ಅಲ್ಲ. ಸಂಪ್ರದಾಯ ಹೆಣ್ಣನ್ನು ಕಟ್ಟಬೇಕು ಅಲ್ಲ, ಬೆಳೆಸಬೇಕು. ಪ್ರತಿ ಹೆಣ್ಣು ಪಾಲಿಸಬೇಕಾದ ಅತಿ ದೊಡ್ಡ ಸಂಪ್ರದಾಯ ಅಂದ್ರೆ ತನ್ನ ಆತ್ಮಗೌರವ, ತನ್ನ ಸುರಕ್ಷತೆ, ತನ್ನ ಸಂತೋಷ, ತನ್ನ ಸತ್ಯ ಇವು ಇಲ್ಲದೆ ಯಾವ ಸಂಪ್ರದಾಯವೂ ಪವಿತ್ರ ಅಲ್ಲ. ಹೆಣ್ಣು ಮೌನವಾಗಿದ್ದರೆ ಅವಳು ಒಪ್ಪಿಕೊಂಡಳು ಅಂತ ಅರ್ಥ ಅಲ್ಲ. ಅವಳು ಸುಸ್ತಾಗಿದ್ದಾಳೆ ಅಥವಾ ನೋವನ್ನೇ ಬದುಕಾಗಿಸಿಕೊಂಡಿದ್ದಾಳೆ ಎಂದು ಅರ್ಥ. ಹೆಣ್ಣು ಸಂಪ್ರದಾಯ ಪಾಲಿಸಬೇಕು, ಆದರೆ ಸಂಪ್ರದಾಯವು ಹೆಣ್ಣನ್ನು ಗೌರವಿಸಬೇಕು. ಯಾಕೆಂದ್ರೆ ಹೆಣ್ಣು ಇದ್ದಾಗಲೇ ಸಂಪ್ರದಾಯ ಜೀವಂತವಾಗಿರೋದು. ಹೆಣ್ಣನ್ನು ಕಟ್ಟಿ ಹಿಡಿಯೋದು ಸಂಪ್ರದಾಯ ಅಲ್ಲ, ಹೆಣ್ಣನ್ನು ಕಾಪಾಡಿದ ಸಂಪ್ರದಾಯವೇ ಸಂಸ್ಕೃತಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.